ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಒಂದು ವಿಚಾರವನ್ನು ತಮ್ಮಲ್ಲಿ ಚರ್ಚೆ ಮಾಡಬೇಕು ಅಂಥೇಳಿ ಮತ್ತು ವಿಚಾರಗಳನ್ನು ತಿಳಿಸಬೇಕು ಅಂಥೇಳಿ ಹೇಳಲಿಕ್ಕೆ ಆಸೆ. ಏನಂತ ಹೇಳಿದರೆ, ಕಸ್ತೂರಿ ರಂಗನ್ ವರದಿ ಬಗ್ಗೆ. ಏನು ನಮ್ಮ ಪಶ್ಚಿಮ ಘಟ್ಟದ ವಿಚಾರದಲ್ಲಿ ಸುಮಾರು 1500 ಹಳ್ಳಿ, ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಸುಮಾರು 480 ಚಿಲ್ಡ್ರೆ ಹಳ್ಳಿಗಳಲ್ಲಿ ಏನಿವತ್ತು ಕಸ್ತೂರಿ ರಂಗನ್ ವರದಿಯಲ್ಲಿ ನಮ್ಮ ರೈತರು ಇರ್ಬೋದು ಮತ್ತು ಆ ಕಡೆ ಭಾಗದ ಜನರು ಬೇರೆ ಬೇರೆ ಜಿಲ್ಲೆನೂ ಸೇರಿ ಎಲ್ಲ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದಾರೆ. ನಾವು ನಿಜವಾಗ್ಲೂ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. 2013ರಿಂದ 2017-18ವರೆಗೂ ಏನು ಅವರು ಮುಖ್ಯಮಂತ್ರಿಗಳಾಗಿದ್ದರು, ಆ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಇದನ್ನು ಕಸ್ತೂರಿ ರಂಗನ್ ವರದಿಯನ್ನು ನಾವು ಮಾಡ್ತೀವಿ ಅಂದಾಗ ಸರ್ಕಾರದಿಂದನೇ ಅದನ್ನ ತಿರಸ್ಕಾರ ಮಾಡಿ ವಾಪಸ್ ಕಳಿಸಿದರು. ಇವತ್ತು ಮತ್ತೆ ಏನು ಮಾಡಿದ್ದಾರೆ, ಕರಡು ರೂಪದಲ್ಲಿ ಎಕೋಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಮತ್ತೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಮತ್ತೆ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಇದನ್ನು ಮತ್ತೆ ನಾವು ಹಾಕ್ತೀವಿ ಅಂಥೇಳಿ. ದಯವಿಟ್ಟು ಅದ್ರ ಬಗ್ಗೆ ಗಾಬರಿ ಆಗೋದು ಬೇಡ. ನಮ್ಮ ಸರ್ಕಾರ ಯಾವತ್ತೂ ಕೂಡ ಆ ಕಡೆ ಭಾಗದ ಜನರ ರಕ್ಷಣೆಗೆ, ರೈತರಿಗೆ, ಯಾರ್ಯಾರು ಅಲ್ಲಿ ಜನವಸತಿ ಇದೆ ಅವರಿಗೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥದ್ದನ್ನು ಮತ್ತೆ ಇದನ್ನು ರಿಜೆಕ್ಟ್ ಮಾಡಿ ಮತ್ತೆ ವಾಪಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇದ್ರ ಬಗ್ಗೆ ನಾನು ನಿಜವಾಗ್ಲೂ ನಾನು ಧನ್ಯವಾದಗಳು ಹೇಳಬೇಕು. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಅವರು ಇರ್ಬೋದು, ನಮ್ಮ ಜಿಲ್ಲೆಯವರು ಕೂಡ ಸಾಕಷ್ಟು ಜನರು ಮಾತಾಡಿದ್ದಾರೆ. ನಮ್ಮ ಪೊನ್ನಣ್ಣವರು ಏನು ರಾಜಕೀಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಿದ್ದಾರೆ, ಅವ್ರ ಏರಿಯಾನೂ ಕೂಡ ಬರ್ತದೆ. ಮತ್ತು ತಮ್ಮಣ್ಣ ಅಂಥೇಳಿ ನಮ್ಮ ತಮ್ಮಣ್ಣವರು, ತಿಮ್ಮಯ್ಯ ಅವರು ನಮ್ಮ ಚಿಕ್ಕಮಗಳೂರು ಶಾಸಕರು ಮಾತಾಡಿದ್ದಾರೆ. ಮತ್ತು ಬೇರೆ ಬೇರೆಯವರು ಕೂಡ ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಿ ಅದನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಒಳಗೂ ಕೂಡ, ವಿಧಾನಸಭೆ ಹೊರಗೂ ಕೂಡ. ನಿನ್ನೆ ಅಂದರೆ 25ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಮುಕ್ತವಾಗಿ ನಾವೆಲ್ಲ ಜನಪ್ರತಿನಿಧಿಗಳ ಜೊತೆಗೆ ಮತ್ತು MLC ಅವರು ಯಾರ್ಯಾರಿದ್ದಾರೆ ಆ ಭಾಗದಲ್ಲಿ ಬರ್ತಕ್ಕಂಥವ್ರಿಗೆ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿ ಎಲ್ಲದನ್ನು ಕೂಡ ಹೇಳಿ ಮತ್ತೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕಸ್ತೂರಿ ರಂಗನ್ ವರದಿ ಯಾವುದೇ ಕಾರಣಕ್ಕೂ ಆಗಬಾರ್ದು, ಮತ್ತು ಅದನ್ನು ವಾಪಸ್ ಕಳಿಸ್ಬೇಕು. ಏನು ಕೇರಳದಲ್ಲಿ ಅವರಿಗೆ ಮಾತಾಡಿ ಅವರನ್ನು ಸ್ಪಂದನೆ ಮಾಡಿ ಮಾಡ್ತಾ ಇದ್ದಾರೆ, ಆ ರೀತಿ ಏನಾದ್ರು ಮಾಡೋದಿದ್ದರೆ ಅವ್ರು ಮಾಡಬೇಕಾಗುತ್ತೆ. ಆದರೆ ಈಗ ಸದ್ಯಕ್ಕೆ ಕಸ್ತೂರಿ ರಂಗನ್ ವರದಿಯನ್ನು ವಾಪಸ್ ಕಳಿಸೋದು. ನಾನೀಗ BJPಯವ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೊನ್ನೆ ಅಧಿವೇಶನ ಆಯಿತು, ಇಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಲ್ಲ. ಇಡೀ ಅಧಿವೇಶನ 10 ದಿವಸನೂ ಕೂಡ ಹಾಳು ಮಾಡಿದರು. ಬರಗಾಲದ ಬಗ್ಗೆ ಮಾತಾಡಲಿಲ್ಲ, ಏನು ಬಗ್ಗೆನೂ ಮಾತಾಡಿಲ್ಲ. ಮತ್ತು ಅದೇ ರೀತಿ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರ್ಯಾರು MPಗಳಿದ್ದಾರೆ BJPಯವರು, ಇವತ್ತು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಇದು ಮತ್ತೆ ಹೇರಿ ಅಲ್ಲಿ ತೊಂದರೆ ಕೊಡಬೇಕು, ರಾಜ್ಯ ಸರ್ಕಾರ ಇದೆ, ಈ ಥರ ಮಾಹಿತಿ ಏನು ಹೊರಗಡೆ ಬರ್ತಾ ಇದೆ, ಇದನ್ನು ಖಂಡನೆ ಮಾಡಬೇಕಾಗ್ತದೆ. ಆದರೆ ನಮ್ಮ ಸರ್ಕಾರ ಮಾನ್ಯ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನೀವು ಧೈರ್ಯವಾಗಿರ್ರಿ, ನಾವು ಕೂಡ ನಿಮ್ಮ ಪರವಾಗಿರ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಇದನ್ನು ಹೋರಾಟ ಮಾಡಿ ನಾವೇನೋ ಒಂದು ದಿಕ್ಕು ತಪ್ಪಿಸ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ ಅದನ್ನ ಯಾರೂ ಕೂಡ ನೀವು ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಒಳ್ಳೆ ರೀತಿಯಲ್ಲಿ ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನು ಕಸ್ತೂರಿ ರಂಗನ್ ವರದಿಯನ್ನು ಮತ್ತೆ ಕೇಂದ್ರ ಸರ್ಕಾರದವರು ಹೇರಿದ್ದಾರೆ ಅದನ್ನು ತದ್ವಿರುದ್ಧವಾಗಿ ನಾವು ಹೋಗ್ತೀವಿ. ಸುಮಾರು 20,000 ಚದರ ಕಿಲೋಮೀಟರ್ ಬರ್ತದೆ, ಮತ್ತು ಸುಮಾರು 1500 ಚಿಲ್ಡ್ರೆ ಹಳ್ಳಿಗಳು ಬರ್ತವೆ, ಕಾರವಾರ ಈ ಕಡೆ ಎಲ್ಲ, ಮತ್ತು ಶಿವಮೊಗ್ಗದಲ್ಲಿ 480. ಯಾರೂ ಗಾಬರಿ ಪಡೋದು ಬೇಡ, ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಕ್ರಮೇಣ ಅದು ಯಾವ ರೀತಿ ಆಗ್ತದೆ ಅದಕ್ಕೆ ನಿಮಗೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ, ನಿನ್ನೆ ರೈತರ ಒಂದು ಏನು ಅರಣ್ಯ ಭೂಮಿ ಇರ್ಬೋದು, ರೆವೆನ್ಯೂ ಇರ್ಬೋದು, ಎಲ್ಲದೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಇದ್ದರು. ಇದೆಲ್ಲದೂ ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ಅಧಿಕಾರಿಗಳಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಾಹಿತಿಯನ್ನು, ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೀನಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕಸ್ತೂರಿ ರಂಗನ್ನ ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ವಿರೋಧ ಮಾಡಿದೆ. ನಾನು ಕೂಡ ವೈಯಕ್ತಿಕವಾಗಿ DK ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ. ಎಲ್ಲರೂ ಕೂಡ ನಿಮ್ಮ ಪರವಾಗಿ ಇರ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಕಸ್ತೂರಿ ರಂಗನ್ನ ವಿರೋಧಿಸಿ ಈ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.